ಅಧ್ಯಾತ್ಮ ಬಂಧುಗಳೇ, ಮಂತ್ರಾಲಯದಲ್ಲಿ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಎಂಬ ಸಂಸ್ಥೆಯು ಶತಮಾನೋತ್ಸವದಿಂದ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಶ್ರೀಮಠದ ಪೂರ್ವ ಪೀಠಾಧಿಪತಿಗಳ ಅಧ್ಯಕ್ಷತೆಯಲ್ಲಿ ಇಲ್ಲಿ ಆಧ್ಯಾತ್ಮಿಕ ವಿದ್ಯೆಯನ್ನು ಬೋಧಿಸುವುದರ ಮೂಲಕವಾಗಿ ಶಾಸ್ತ್ರ, ಪುರಾಣ, ವೇದ, ಪೌರೋಹಿತ್ಯ ಮೊದಲಾದ ಅಧ್ಯಯನವನ್ನು ಮಾಡಿಸಿ ದೇಶಕ್ಕೆ ವಿವಿಧ ರೀತಿಯಲ್ಲಿ ಕೊಡುಗೆಯನ್ನು ನೀಡಿರತಕ್ಕಂಥದ್ದನ್ನು ಸ್ಮರಿಸುತ್ತಾ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ 26-27ನೇ ಸಾಲಿನ ವಿದ್ಯಾಭ್ಯಾಸ ಅನ್ನುವಂಥದ್ದು ಜೂನ್ 16ನೇ ತಾರೀಕಿನಿಂದ ಪ್ರಾರಂಭವಾಗಲಿದೆ. ಆ ನಿಟ್ಟಿನಲ್ಲಿ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಮತ್ತಷ್ಟು ಮೆರಗನ್ನು ಪಡೆದು ಸುಧಾದಿ ಉದ್ಗ್ರಂಥಗಳ ಪಾಠವನ್ನು ಸ್ವತಃ ಶ್ರೀಗಳವರೇ ಹೇಳಿ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿ ಎಲ್ಲ ವಿದ್ವಾಂಸರ ಹಾಗೂ ಪೀಠಾಧಿಪತಿಗಳ ಸಮಕ್ಷಮದಲ್ಲಿ ಪರೀಕ್ಷೆಯನ್ನು ಕೊಡಿಸಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯೆಯ ಮೆರುಗನ್ನು ನೀಡುತ್ತಿದ್ದಾರೆ. ವಿವಿಧ ಸೌಕರ್ಯಗಳಿಂದ ಕೂಡಿದ ನುರಿತ ವಿದ್ವಾಂಸರಿಂದ ಪಾಠ ಪ್ರವಚನವನ್ನು ನಡೆಸುವ ಈ ವಿದ್ಯಾಪೀಠದಲ್ಲಿ ಉಪಹಾರ, ಭೋಜನ, ವಸ್ತ್ರ, ಪುಸ್ತಕ, ಪಾಠ, ವಸತಿ ಎಲ್ಲವೂ ಕೂಡ ಉಚಿತವಾಗಿ ಕೊಡುವುದರ ಮೂಲಕವಾಗಿ ಆಧ್ಯಾತ್ಮಿಕ ವಿದ್ಯೆಯ ಒಂದು ಬೆಳಕನ್ನು ಚೆಲ್ಲುವ ಯೋಜನೆಯನ್ನು ಪೂಜ್ಯ ಶ್ರೀಪಾದಂಗಳವರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ವೇದಾಂತ, ತರ್ಕ, ವ್ಯಾಕರಣ, ಮೀಮಾಂಸಾ ಶಾಸ್ತ್ರಗಳ ಜೊತೆಯಲ್ಲಿ ಋಗ್ವೇದ, ಯಜುರ್ವೇದದ ಪಾಠವು ನಡೆಯುತ್ತದೆ. ಪೌರೋಹಿತ್ಯ ಅಧ್ಯಯನದ ಒಂದು ವ್ಯವಸ್ಥೆಯನ್ನು ಪೂಜ್ಯ ಶ್ರೀಪಾದಂಗಳವರು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ತೇರ್ಗಡೆಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶ್ರೀಮಠದ ವಿವಿಧ ವಿಭಾಗಗಳಲ್ಲಿ ಉದ್ಯೋಗವನ್ನು ಕೊಡುವ ಭರವಸೆಯನ್ನು ಕೂಡ ಪೂಜ್ಯ ಶ್ರೀಪಾದಂಗಳವರು ಮಾಡಿದ್ದಾರೆ. ಈಗಾಗಲೇ 100 ಜನ ಇಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಶ್ರೀಮಠದ ಶಾಖೆಗಳಲ್ಲಿ, ಅನೇಕ 100 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗಗಳಲ್ಲಿ ಸರ್ಕಾರೇತರ ಸಂಸ್ಥೆಗಳಲ್ಲಿ ಅಧ್ಯಾಪಕರಾಗಿ ಮತ್ತು ಅನುವಾದಕರಾಗಿ ಮತ್ತು ಪುರೋಹಿತರಾಗಿ, ಅರ್ಚಕರಾಗಿ ಮತ್ತು ಉಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂತಹ ವಿಶಿಷ್ಟವಾದ ಸಾಧನೆಯನ್ನು ಮಾಡಿದ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಈಗಾಗಲೇ ಈ 26-27ನೇ ಸಾಲಿನ ಪ್ರವೇಶವು ಪ್ರಾರಂಭವಾಗಿದೆ. ಕಾರಣ ಆಧ್ಯಾತ್ಮ ಬಂಧುಗಳೇ, ತಮ್ಮ ಮಕ್ಕಳನ್ನು ಆಧ್ಯಾತ್ಮಿಕ ವಿದ್ಯೆಯನ್ನು ಓದಿಸಲಿಕ್ಕೋಸ್ಕರ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠಕ್ಕೆ ಪ್ರವೇಶವನ್ನು ಕೊಡಿಸಿ ತನ್ಮೂಲಕ ನಿಮ್ಮ ಮಕ್ಕಳನ್ನೇ, ನಿಮ್ಮ ಮನೆಯನ್ನು ಕೂಡ ಆಧ್ಯಾತ್ಮಿಕವಾಗಿ ಮಾಡಿ ಗುರುರಾಜರ ವಿಶೇಷವಾದ ಸನ್ನಿಧಾನದಲ್ಲಿ ನಡೆಯುವ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗುರುಗಳ ಮತ್ತು ಗುರುರಾಜರ ಕೃಪಾಚಿತ್ರವೂ ಕೂಡ ಇರುವಂಥದ್ದಾಗ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲ ಪಾಲಕರಲ್ಲಿ ವಿನಂತಿಸಿಕೊಳ್ಳುವುದಿಷ್ಟೇ, ಮಂತ್ರಾಲಯ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಾಗಲಿ, ಇದರ ಶಾಖೆ ಎನಿಸಿದ ರಾಯಚೂರಿನ ಜವಾಹರ್ ನಗರ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿರುವ ವಿದ್ಯಾಪೀಠದ ಶಾಖೆಯಲ್ಲಾಗಲಿ ಮಕ್ಕಳನ್ನು ತಂದು ಬಿಡುವುದರ ಮೂಲಕವಾಗಿ ನಿಮ್ಮ ಮಕ್ಕಳ ಒಂದು ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕನ್ನು ತುಂಬುವ ಕೆಲಸವನ್ನು ಮಾಡಲು ವಿನಂತಿಸುತ್ತೇನೆ. ಮರೆಯಬೇಡಿ, ಇದೇ ಜೂನ್ 16ರಿಂದ ವಿದ್ಯಾರ್ಥಿಗಳ ಸೇರ್ಪಡೆ ಕಾರ್ಯಕ್ರಮವಾಗುತ್ತದೆ. ಅವಶ್ಯವಾಗಿ ಸಂಪರ್ಕಿಸಿ ವಿದ್ಯಾಪೀಠದ ಪ್ರಾಂಶುಪಾಲರನ್ನೇ ಮತ್ತು ಇಲ್ಲಿರ್ತಕ್ಕಂತಹ ಒಂದು ವ್ಯವಸ್ಥಾಪಕರನ್ನು ಕೂಡ ಸಂಪರ್ಕಿಸಿ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಚಿಂತನೆಯನ್ನು ತಾವು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ.